ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿ ವರ್ತೂರ್ ಸಂತೋಷ್ ಆಗಾಗ ವಿವಾದಗಳಿಗೆ ಗುರಿ ಆಗುತ್ತಿರುತ್ತಾರೆ. ಕೆಲವರು ವರ್ತೂರ್ ಸಂತೋಷ್ ವಿರುದ್ಧ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮಾತನಾಡಿದ್ದರು, ನಿಂದನೆ ಮಾಡಿದ್ದರು. ಇದಕ್ಕೆಲ್ಲ ವರ್ತೂರ್ ಸಂತೋಷ್ ಅವರು ವಿಡಿಯೋ ಮೂಲಕ ಉತ್ತರ ನೀಡುತ್ತಾ ಕಣ್ಣೀರು ಹಾಕಿದ್ದಾರೆ. ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಶೋನಲ್ಲಿ ಭಾಗವಹಿಸಿ ಹೊರಗಡೆ ಬಂದಿದ್ದರು. ದೊಡ್ಡ ಮನೆಯಿಂದ ಬಂದ ನಂತರದಲ್ಲಿ ಹೊರಗಡೆ ಸಾಕಷ್ಟು ವಿವಾದಗಳು ಸೃಷ್ಟಿಯಾಗಿತ್ತು. ಈಗ ಯಲಹಂಕ ಮಂಜು ಮುಂತಾದವರು ಕೆಲ ಯೂಟ್ಯೂಬ್ ಚಾನೆಲ್ಗಳಲ್ಲಿ ವರ್ತೂರ್ ಸಂತೋಷ್ ವಿರುದ್ಧ ಮಾತನಾಡುತ್ತಿದ್ದಾರಂತೆ. ಈ ಬಗ್ಗೆ ವರ್ತೂರ್ ಸಂತೋಷ್ ಪ್ರತಿಕ್ರಿಯೆ ನೀಡಿದ್ದು ಆಕ್ರೋಶ ಹೊರಹಾಕಿದ್ದಾರೆ ಹಾಗೂ ಕಣ್ಣೀರನ್ನು ಸಹ ಹಾಕಿದ್ದಾರೆ. ಕ್ಯಾಮರಾ ಮುಂದೆ ಬಂದು ಮಾತನಾಡಬೇಕಾದರೆ ಅವರವರ ನೋವು ಅವರಿಗೆ ಗೊತ್ತಿರುತ್ತದೆ. ನನ್ನ ತಂದೆ ಹೋದಾಗಿನಿಂದ ನನ್ನ ತಾಯಿಯೇ ನನ್ನನ್ನು ನೋಡಿಕೊಂಡಿದ್ದಾರೆ. ನಮ್ಮ ರೇಸ್ನಲ್ಲಿ ಇವರೆಲ್ಲ 1,000, 2,000ಕ್ಕೆ ಬಂದಿದ್ರು. 2022ರಲ್ಲಿ ನಮ್ಮ ರೇಸ್ನಲ್ಲಿ ಎಂಜಲು ಕಾಸು ತಿಂದಿದ್ದವರು ನಮ್ಮ ಅನ್ನ ತಿಂದು ನಮ್ಮ ಬಗ್ಗೆ ಮಾತನಾಡುತ್ತಾರೆ. ಅದಕ್ಕೆ ಭಗವಂತನೇ ಸಾಕ್ಷಿ. ನನ್ನ ತಾಯಿ, ಸ್ನೇಹಿತರು, ಸಂಬಂಧಿಕರು ಮುಂತಾದವರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ವಂಶಕ್ಕೆ ಹುಟ್ಟಿದವರು ಮಾತ್ರ ಒಳ್ಳೆಯ ಮಾತನ್ನು ಆಡುತ್ತಾರೆ. ನಮ್ಮ ಬಗ್ಗೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಕಮೆಂಟ್ ಸೆಕ್ಷನ್ ಆಫ್ ಮಾಡುತ್ತಾರೆ. ಇವರೆಲ್ಲ ಯಾರಿಗೆ ಹುಟ್ಟಿದವರು? ಇವರೆಲ್ಲ ಮೂರು ಬಿಟ್ಟವರು ಎಂದು ವರ್ತೂರ್ ಸಂತೋಷ್ ಅವರು ಹೇಳಿದ್ದಾರೆ. ನಮ್ಮ ವೈಯಕ್ತಿಕ ವಿಚಾರಗಳನ್ನು ನೀವು ಎಲ್ಲಿ ಬೇಕಾದರೂ ಹಾಕಿ. ನಾನು 1 ರೂಪಾಯಿ ಯಾರಿಗಾದರೂ ಮೋಸ ಮಾಡಿದ್ರೆ ಹೇಳಿ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಸಂಸಾರದ ಮಾತುಗಳನ್ನು ಕೂಡ ಆಡಿದ್ದಾರೆ. ನಾನು ಯಾರ ಅನ್ನವನ್ನು ಕಿತ್ತುಕೊಂಡಿಲ್ಲ. ಜನರೇ, ನೀವೇ ನನಗೆ ನ್ಯಾಯ ಕೊಡಿ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಖಾತೆಯನ್ನು ರಿಪೋರ್ಟ್ ಮಾಡಿ ಅವರನ್ನು ಅಂತ್ಯ ಮಾಡಿ ಎಂದು ವರ್ತೂರ್ ಸಂತೋಷ್ ಅವರು ಕೇಳಿಕೊಂಡಿದ್ದಾರೆ. ನಾನು ಕಣ್ಣೀರು ಹಾಕಿದ್ರೆ ಡ್ರಾಮಾ ಅಂತಾರೆ. ಜನರು ಧರ್ಮ ದೇವತೆಗಳು. ನಾನು ಯಾವ ಊರಿಗೆ ಹೋದರೂ ನನಗೆ ಮರ್ಯಾದೆ ಕೊಡ್ತಾರೆ. ಮಾನ ಮರ್ಯಾದೆಗೋಸ್ಕರ ನಾವು ಬದುಕಿದ್ದೇವೆ. ನನ್ನ ತಂದೆ ತುಂಬ ಕಷ್ಟಪಟ್ಟಿದ್ದಾರೆ. ಆದರೆ ಅವರಿಗೆ ಇವರೆಲ್ಲ ಕೆಟ್ಟದಾಗಿ ಮಾತನಾಡುತ್ತಾರೆ. ಇದನ್ನೆಲ್ಲ ಕೇಳಿ ನಮ್ಮ ತಾಯಿ ಊಟ ಮಾಡುತ್ತಿಲ್ಲ ಎಂದು ವರ್ತೂರ್ ಸಂತೋಷ್ ಅವರು ಕೆಲ ಮಾಧ್ಯಮಗಳ ಮುಂದೆ ತಮ್ಮ ಸಂಕಟವನ್ನು ಹಂಚಿಕೊಂಡಿದ್ದಾರೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.